ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸರ್ಕಲ್. ನಿನ್ನೆ ಕೇಂದ್ರ ಸರ್ಕಾರ ಸರ್ವ ಪಕ್ಷಗಳ ಸಭೆಯನ್ನು ಕರೆದಿತ್ತು. ಯಾವುದೇ ಕ್ಲಿಷ್ಟಕರವಾದ ಸನ್ನಿವೇಶ ಅಥವಾ ದೇಶಕ್ಕೆ ಗಂಡಾಂತರ ಬಂದಾಗ, ದೊಡ್ಡ ವಿಚಾರಗಳು ನಡೆದಾಗ ಸರ್ವಪಕ್ಷ ಸಭೆಯನ್ನ ಕರೀತಾರೆ. ಸೊ ದಟ್ ಎಲ್ಲಾ ಪಕ್ಷಗಳು ಒಮ್ಮತಕ್ಕೆ ಬರಬೇಕು, ದೇಶದ ಹಿತಕ್ಕಾಗಿ ಸರ್ಕಾರದ ಜೊತೆ ನಿಲ್ಲಬೇಕು ಅಂತ ಕೇಳಿಕೊಳ್ಳಾಗತ್ತೆ. ಮತ್ತು ಸರ್ಕಾರ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ವಿಪಕ್ಷಗಳಿಂದಲೂ ಸಹ ಸಲಹೆಗಳನ್ನ ಪಡ್ಕೊಳ್ಳೋದಕ್ಕೆ ಸರ್ವಪಕ್ಷ ಸಭೆಯನ್ನ ಕರೆಯಲಾಗುತ್ತೆ. ಅದೇ ರೀತಿ ನಿನ್ನೆ ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿತ್ತು. ಆದ್ರೆ ಈ ಸಭೆಗೆ ದೇಶದ ಪ್ರಧಾನಮಂತ್ರಿಗಳೇ ಬರುವಂತಹ ಧೈರ್ಯವನ್ನ ತೋರಲಿಲ್ಲ. ಯಾಕಂದ್ರೆ ವಿಪಕ್ಷಗಳ ಮುಂದೆ ಅವರ ಪ್ರಶ್ನೆಗಳನ್ನ ಎದುರಿಸುವ ಧೈರ್ಯ ಅವರಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಅವರು ಶವ ಸಂಸ್ಕಾರಗಳೇ ಮುಕ್ತಾಯ ಆಗಿರಲಿಲ್ಲ. ಪಹಲ್ಗಾಮ್ನಲ್ಲಿ ಪ್ರಾಣ ಕಳೆದುಕೊಂಡಂತಹ ಪ್ರವಾಸಿಗರ ಶವ ಸಂಸ್ಕಾರಗಳೇ ಮುಕ್ತಾಯ ಆಗಿರಲಿಲ್ಲ. ಅದಕ್ಕೆ ಮೊದಲೇನೆ ಬಿಹಾರಕ್ಕೆ ಹೋಗಿ ಅಲ್ಲಿ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ರು ನರೇಂದ್ರ ಮೋದಿ ಅವರು. ಹಾಗಾಗಿ ಸರ್ವ ಪಕ್ಷಗಳ ಸಭೆಗೆ ಆಲ್ ಪಾರ್ಟಿ ಮೀಟಿಂಗ್ಗೆ ಬರಲಿಲ್ಲ. ಸೊ ಹಾಗಾಗಿ ನಿನ್ನೆ ಆ ಒಂದು ಮೀಟಿಂಗ್ ಏನಿತ್ತು ಅದನ್ನ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಅಮಿತ್ ಶಾ ಕೂಡ ಭಾಗಿಯಾಗಿ ಸಾಕಷ್ಟು ಬೇರೆ ಮಂತ್ರಿಗಳು, ನಿರ್ಮಲಾ ಸೀತಾರಾಮನ್, ಕಿರಣ್ ರಿಜಿಜು, ಈ ರೀತಿಯ ದೊಡ್ಡ ದೊಡ್ಡ ಮಂತ್ರಿಗಳು ಭಾಗಿಯಾಗಿದ್ರು. ಜೊತೆಗೆ ವಿಪಕ್ಷದ ಎಲ್ಲ ದೊಡ್ಡ ದೊಡ್ಡ ನಾಯಕರು, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸುಪ್ರಿಯಾ ಸುಲೆಯಿಂದ ಹಿಡಿದು ಒವೈಸಿವರೆಗೆ ಎಲ್ಲರೂ ಸಹ ಬಂದು ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ವರದಿಗಳ ಪ್ರಕಾರ ಸರ್ಕಾರ ಹೌದು ನಮ್ಮಿಂದ ಲೋಪ ಆಗಿದೆ ಅಂತ ಒಪ್ಕೊಂಡಿದೆ. ಆ ನಂತರ ಹೊರಗೆ ಬಂದಂತಹ ಮೀಟಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದಂತಹ ಕೇಂದ್ರ ಸಚಿವ ಕಿರಣ್ ರಿಜಿಜು ಸಹ ಮಾಧ್ಯಮಗಳಿಗೆ ಮಾತನಾಡ್ತಾ ಮಾಧ್ಯಮಗಳ ಎದುರುಗೇನೆ ಒಪ್ಕೊಳ್ತಾರೆ, ಹೌದು ಲೋಪ ಆಗಿದೆ, ಅದನ್ನ ಸರಿಪಡಿಸಿದ್ದೀವಿ, ಇನ್ನು ಮುಂದಕ್ಕೆ ಯಾವತ್ತೂ ಸಹ ಇಂತಹ ಲೋಪ ಆಗದೆ ಇರೋ ರೀತಿಯಲ್ಲಿ ನಾವು ಕ್ರಮ ಕೈಗೊಂಡಿದ್ದೀವಿ, ಅದನ್ನೇ ನಾವು ವಿಪಕ್ಷಗಳಿಗೆ ವಿವರಿಸಿದ್ದೀವಿ ಅಂತ ಹೇಳಿದ್ರು. ಆದರೆ ಕೆಲವೇ ಗಂಟೆಗಳ ಅಂತರದಲ್ಲಿ ಆ ವಿಡಿಯೋ ಇತ್ತಲ್ಲ, ಆ ಹೇಳಿಕೆ ಕೊಟ್ಟಂತಹ ವಿಡಿಯೋ, ಕಿರಣ್ ರಿಜಿಜು ಅವರ ಹೇಳಿಕೆ ಲೋಪ ಆಗಿದೆ ಅಂತ, ಆ ವಿಡಿಯೋ ಎಲ್ಲ ಪ್ಲಾಟ್ಫಾರ್ಮ್ಗಳಿಂದನೂ ಕೂಡ ಮಾಯ ಆಗೋಗಿದೆ. ಯಾವ ಟಿವಿಯಲ್ಲೂ ಇಲ್ಲ, ಯೂಟ್ಯೂಬ್ ಅಲ್ಲಿಲ್ಲ, ಎಕ್ಸ್ ಅಲ್ಲಿಲ್ಲ, ಇನ್ಯಾವುದು ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ, ಎಲ್ಲಿಯೂ ಸಹ ಇಲ್ಲ. ಎಲ್ಲ ಕಡೆಯಿಂದ ಡಿಲೀಟ್ ಮಾಡಿದ್ರು. ಆದ್ರೆ ಅದು ಪ್ರಸಾರ ಆದ ಕೆಲವೇ ಕ್ಷಣಗಳಲ್ಲೇನೆ ಸಾಕಷ್ಟು ಜನ ಅದನ್ನ ಡೌನ್ಲೋಡ್ ಮಾಡಿ ಕಾಪಿ ಮಾಡಿ ಇಟ್ಕೊಂಡಿದ್ರು. ಹಾಗಾಗಿ ಅದರ ಒಂದು ಕಾಪಿ ನಮ್ಮಲ್ಲಿಯೂ ಕೂಡ ಲಭ್ಯ ಇದೆ. ಅದನ್ನ ನಾನು ಕೊನೆಯಲ್ಲಿ ಪ್ಲೇ ಮಾಡ್ತೀನಿ. ಆ ವಿಡಿಯೋನ ನೋಡಿದ ಮೇಲೆ ನೀವು ಯೋಚನೆ ಮಾಡಬೇಕು, ಲೋಪ ಆಗಿದೆ ಅಂತ ಸರ್ಕಾರ ಒಪ್ಕೊಂಡಿದೆ, ಹಾಗಾದರೆ ಅದಕ್ಕೆ ಶಿಕ್ಷೆ ಏನು, ಯಾರಿಗೆ ಶಿಕ್ಷೆ, ಯಾರು ಇದರ ಜವಾಬ್ದಾರರು, ಅಕೌಂಟಬಿಲಿಟಿ ಏನು ಅನ್ನೋದು ಒಂದಾದರೆ, ಹೇಳಿಕೆ ಕೊಟ್ಟ ಮೇಲೆ ಆ ವಿಡಿಯೋವನ್ನ ಎಲ್ಲ ಕಡೆಗಳಿಂದಲೂ ಸಹ ಡಿಲೀಟ್ ಮಾಡಿಸುವುದರ ಹಿಂದಿನ ಉದ್ದೇಶ ಏನು, ಯಾಕೆ ಡಿಲೀಟ್ ಮಾಡಬೇಕಾಗಿತ್ತು, ಡಿಲೀಟ್ ಮಾಡುವಂತಹ ಆರ್ಡರ್ ಕೊಟ್ಟವರು ಯಾರು? ಈ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಿದ್ರೆ ಸ್ಪಷ್ಟವಾಗಿ ನೀವು ನಿಜವಾಗ್ಲೂ ಸಹ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಉಳ್ಳವರಾಗಿರ್ತೀರಿ. ಇಲ್ಲ, ಮೋದಿ ಸರ್ಕಾರ ಏನೇ ಮಾಡಿದ್ರು ಸರಿ, ನಾವು ಮೋದಿ ಭಕ್ತರು, ನಾವು ಪ್ರಶ್ನೆ ಮಾಡಲ್ಲ ಅನ್ನೋದಾದ್ರೆ ನಿಮ್ಮ ಕರ್ಮ ಅಷ್ಟೇ. एक चूक हुई है और इससे सब दुखी है और ऐसा घटना आगे नहीं होना चाहिए। इसके लिए क्या क्या प्रबंधन किया गया है, इसके सब पार्टी को बताया कि सब कुछ अच्छा चलते हुए भी ये घटना एक चूक हुई है और इससे सब दुखी है और ऐसा घटना आगे नहीं होना चाहिए। इसके लिए क्या क्या प्रबंधन किया गया है, इसके बारे में ऑफिशियल्स अपने ब्रीफिंग में